ಸರ್ ಒಂದು ನಿಮಿಷ ಸರ್ ಸ್ವಲ್ಪ ಅರ್ಜೆಂಟ್ ಇದೆ ಸರ್, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ನನ್ನ ತಂಗಿನ. ಹೊಟ್ಟೆ ನೋವು ಅಂತೆ, ಕರ್ಕೊಂಬರ್ಲಾ? ಹಾಸ್ಪಿಟಲಾ? ಸಾರಿ ಕಣೋ, ನನ್ನ ತಮ್ಮ ಏನೋ ವಾಮಿಟ್ ಆಗ್ತಿದೆ ಅಂತ ಫೋನ್ ಮಾಡ್ದ, ಅದಕ್ಕೆ ಅರ್ಜೆಂಟಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಸರ್ ಇಲ್ಲ ಅನ್ಬಿಡಿ ಸರ್ ಪ್ಲೀಸ್, ಅರ್ಜೆಂಟ್ ಇದೆ ಸರ್. ನನ್ನ ತಂಗಿ ಆಗ್ಲಿಂದ ಫುಡ್ ಪಾಯ್ಸನ್ ಅಂತ ಒದ್ದಾಡ್ತಿದ್ದಾಳೆ. ಯಾವ ಗಾಡಿಗಳು ಬುಕ್ಕಿಂಗೇ ಆಗ್ತಿಲ್ಲ, ಒಂದು ಆಟೋನು ಬರ್ತಾ ಇಲ್ಲ ಸರ್. ಏನು ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಸರ್, ಗಾಡೀಲಿ ಹಾಸ್ಪಿಟ್ಲ್ ತನಕ ಬಿಟ್ಬಿಡಿ ಸರ್ ಪ್ಲೀಸ್. ಅಣ್ಣಂಗೆ ಫೋನ್ ಮಾಡಿದ್ದೆ 5 ನಿಮಿಷದಲ್ಲಿ ಬರ್ತೀನಿ ಅಂತ. ಅಲ್ಲಿವರೆಗೂ ನಾವು ನಡ್ಕೊಂಡು ಹೋಗೋಣ. ಏನಾದಪ್ಪ? ಅಯ್ಯೋ, ನಮ್ಮಣ್ಣ ಬರ್ತೀನಿ ಅಂತ ಇನ್ನೂ ಬಂದೇ ಇಲ್ಲ. ನನ್ನ ಕೈಯಲ್ಲಿ ಆಗ್ತಿಲ್ಲ ಕೂಡ, ಸುಸ್ತಾಗ್ತಿದೆ. ನನ್ನ ಕೈಯಲ್ಲಿ ಆಗ್ತಿಲ್ಲ. ರಾಜ್, ಅಣ್ಣ ಅಂಗಡಿಯಿಂದ ಹೊಡ್ತನ, ಹೋಗಿ ನೋಡ್ಕೊಂಬರು. ಆಯ್ತು, ಹೋಗಿ ನೋಡ್ಕೊಂಡು ಬರ್ತೀನಿ. ಹುಷಾರು ಕಣ, ಹುಷಾರು. ಸುಸ್ತಾದ್ರೆ ಅಲ್ಲೇ ಕುತ್ಕೋ. ಸರಿ. ಏನಾಯ್ತು? ಗಾಡಿಗಳು ಯಾವಾಗ ಸಿಗ್ತಿಲ್ವಾ? ಅಮ್ಮ, ಹೊಟ್ಟೆ ನೋವ್ತಿದೆ. ಪ್ರಿಯಾ, ಗಾಡಿಗಳು ಬುಕ್ಕಿಂಗ್ ಆಗ್ತಾ ಇಲ್ಲ, ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ನಾನು ಆಗ್ಲಿಂದ ಅವ್ರ ಹತ್ರ ಕೇಳ್ತಾನೆ ಇದ್ದೀನಿ, ಅವ್ರು ಕರ್ಕೊಂಡು ಹೋಗೋಕ್ಕೆ ರೆಡಿ ಇಲ್ಲ. ನೋಡಿ ಸರ್, ನನ್ನ ತಂಗಿ ಇಲ್ಲಿವರೆಗೂ ನಡ್ಕೊಂಡು ಬಂದುಬಿಟ್ಲು. ಪ್ಲೀಸ್ ಸರ್, ಕರ್ಕೊಂಡು ಹೋಗಿ ಸರ್, ಪುಣ್ಯ ಬರುತ್ತೆ ನಿಮಗೆ. ಒದ್ದಾಡ್ತಿದ್ದಾಳೆ ಸರ್, ಪ್ಲೀಸ್ ಸರ್. ನೋಡಪ್ಪ, ನನ್ನ ತಮ್ಮನಿಗೂ ಹುಷಾರಿಲ್ಲ, ಅಂಗಡಿಲಿ ಬಾಗ್ಲಾಕದೆ ಓಡ್ಕೊಂಡು ಬಂದಿದ್ದೀನಿ. ನೀನು ನೋಡಿದ್ರೆ ಅಲ್ಲಿ ತನಕ ಬಿಡಿ ಅಂತ ಹೇಳ್ತಿದ್ಯಾ. ಹಾಗಲ್ಲ ಸರ್, ಇಲ್ಲ ಹಾಸ್ಪಿಟ್ಲ್ ಇದೆ ಸರ್, ಪ್ಲೀಸ್ ಸರ್ ಕರ್ಕೊಂಡೋಗಿ. ಅಯ್ಯೋ, ಒಳ್ಳೆ ಪದ್ಧತಿ ಆಯ್ತಲ್ಲ, ನನಗೆ ಲೇಟ್ ಆಗ್ತಿದೆ. ಸರಿ, ಕರ್ಕೊಂಡು ಬಾ. ಬಾ ಪ್ರಿಯಾ. ಸರಿ, ಹೆಲ್ಮೆಟ್ ಎಲ್ಲಿ? ಅಯ್ಯೋ, ಏನು ಸರ್, ಹೆಲ್ಮೆಟ್ ಅಂತ ಹೆಲ್ಮೆಟ್ ವಾಮಿಟ್ ಬರೋ ಥರ ಆಗ್ತಿದೆ. ಹೆಲ್ಮೆಟ್ ಹಾಕಿದ್ರೆ ವಾಮಿಟ್ ಅದರಲ್ಲೇ ಮಾಡ್ಕೋಬೇಕಾಗುತ್ತೆ. ನಡೀರಿ ಸರ್. ಮೇಡಮ್, ಅದು ಹಾಗಲ್ಲ ಅದು. ಅಯ್ಯೋ, ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದ್ರೆ ಪೊಲೀಸ್ ಯಾರು ಇಲ್ಲ ಸರ್. ನಡೀರಿ ಸರ್. ಮೇಡಮ್, ಅಲ್ಲಪ್ಪ ಅದು. ಅಯ್ಯೋ ಸುಮ್ಮನಿರಿ ಸರ್, ಅಲ್ಲಿ ಯಾವ ಪೊಲೀಸರು ಇರಲ್ಲ. ಎಮರ್ಜೆನ್ಸಿ ಕೇಸ್ ಅಂದರೆ ಅರ್ಥ ಮಾಡ್ಕೊತಾರೆ. ಏನು ಮುಖ ನೋಡ್ತಿದ್ದೀರಾ? ಸ್ವಲ್ಪನಾರು ಮನುಷ್ಯತ್ವ ಇರಬೇಕು ನಿಮಗೆ. ಹಾ, ಏನೋ ಇಷ್ಟೊಂದು ಮಾತಾಡ್ತಿದ್ಯಾ? ನನಗೆ ಬೈತಿಯೇನೋ? ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ತಾನೆ, ಮತ್ತೆ ಬಾಯ್ಗೆ ಬಂದೆ ಬೈತಿದ್ಯಾ? ಹೆಲ್ಮೆಟ್ ಇದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ಕರ್ಕೊಂಡು ಹೋಗಲ್ಲ. ಏನು ಮಾಡ್ಕೋತೀಯ ಮಾಡ್ಕೋ. ಅಯ್ಯೋ, ಈ ಅಣ್ಣ ಇನ್ನೂ ಬಂದಿಲ್ವಲ್ಲ, ಎಲ್ಲ ಅದ. ಹೋಗಿ ಹೋಗಿ ನಿಮ್ಮಂತರಿಗೆ ಸಹಾಯ ಮಾಡ್ತಿದ್ದೀನಲ್ಲ. ಅಣ್ಣ ಪ್ಲೀಸ್ ಅಣ್ಣ, ಅಟ್ಲೀಸ್ಟ್ ಆಟೋ ಏನಾದರೂ ಬುಕ್ ಮಾಡ್ಕೊಡಿ ಅಣ್ಣ. ಅಯ್ಯೋ ಪ್ರಿಯಾ, ಆಟೋ ಬುಕ್ ಆಗ್ತಿಲ್ಲ. ಸುಮ್ಮನೆ ಇರೋಣ ಪ್ಲೀಸ್ ಅಣ್ಣ. ಸರಿಮಾ, ನಿನ್ನ ತಂಗಿ ಹೇಳಿದ್ದಕ್ಕೆ ಬುಕ್ ಮಾಡ್ತಿದ್ದೀನಿ. ಯಾರ ಹತ್ರ ಈಗ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ, ಬಂದು ಮಾತಾಡ್ತಾನೆ. ಸಾರಿ ಸರ್, ತಪ್ಪಾಯಿತು. ಕಷ್ಟದಲ್ಲಿರೋರಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹೇಳ್ತಿರಲ್ಲ, ಕೋಪ ಬರಲ್ವಾ? ಬುಕ್ ಆಯ್ತಮ್ಮ. ನೀನೇ ಹೇಳ್ತೀಯಪ್ಪ, ಹೆಲ್ಮೆಟ್ ಇಲ್ಲದೆ ಕರ್ಕೊಂಡು ಹೋದ್ರೆ ನಾನು ಸಿಕ್ಕಾಕೋತೀನಿ. ಆವಾಗ ಇದೆಲ್ಲ ಕಾರಣ ಹೇಳಿದ್ರೆ ಬಿಟ್ಬಿಡ್ತಾರಾ? ನೋಡಮ್ಮ, ಆಟೋ ಬುಕ್ ಆಯಿತು, OTP. ಥ್ಯಾಂಕ್ ಯು ಸರ್.
ನಡೀರಿ ಸರ್. ಯಾಕಣ್ಣ ಎಲ್ಲೋಗಿದೆ? ಸಾರಿ ಕಣ, ಆಮೇಲೆ ಹೇಳ್ತೀನಿ, ಬಾ ಕುತ್ಕೋ. ಹೆಲ್ಮೆಟ್ ಎಲ್ಲಿದೆ? ಅಯ್ಯೋ ಅಲ್ಲ ಬಿಟ್ಟು ಬಂದೆ ಅಣ್ಣ. ಸರಿ ತಗೊಂಡು ಬರ್ತೀನಿ. ಏನೋ ವಾಮಿಟ್ ಅಂತ ಫೋನ್ ಮಾಡ್ದ. ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ಬೇಕು. ಹಾಸ್ಪಿಟ್ಲಾ? ಹಾಸ್ಪಿಟ್ಲಾ? ಅಯ್ಯೋ ಇಲ್ಲ ಕಣ, ಸಾರಿ. ಹಾಸ್ಪಿಟ್ಲಾ? ಅಯ್ಯೋ ಇಲ್ಲ ಕಣ, ಸಾರಿ ಅಂತ ಸಾರಿ. ಸಾರಿ. ನನ್ನ ತಮ್ಮ ಏನೋ ವಾಮಿಟ್ ಆಗ್ತಿದೆ, ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಫೋನ್ ಮಾಡ್ದ. ನನ್ನ ತಮ್ಮ ಏನೋ ವಾಮಿಟ್ ಆಗ್ತಿದೆ ಅಂತ ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಫೋನ್ ಮಾಡ್ದ. ಅಂತ ಹೇಳ್ಬಾರ್ದು ಸರ್. ಅವಾಗಿಂದ ನನ್ನ ತಂಗಿ ಒದ್ದಾಡ್ತಿದ್ದಾಳೆ ಸರ್. ಮೋಸ್ಟ್ಲಿ ಫುಡ್ ಪಾಯ್ಸನ್ ಆಗಿದೆ ಅನ್ಸುತ್ತೆ. ಅವಾಗಿಂದ ನನ್ನ ತಂಗಿ ಒದ್ದಾಡ್ತಿದ್ದಾಳೆ ಸರ್. ಮೋಸ್ಟ್ಲಿ ಫುಡ್ ಪಾಯ್ಸನ್ ಆಗಿದೆ ಅನ್ಸುತ್ತೆ. ಸ್ವಲ್ಪ ಗಾಡಿ ಡ್ರಾಪ್ ಮಾಡಿ ಸರ್. ನೀನು ಬೈ ಹಾಕಿ ಮಾಡಬೇಡ ಕಣೋ, ವಿಷಯ ಹೇಳು, ಮಾತಾಡು ಸರ್. ಪ್ಲೀಸ್ ಸರ್, ಸ್ವಲ್ಪ ಗಾಡೀಲಿ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಿ ಸರ್, ಬೇಡ ಥರ. ಸರ್ ಪ್ಲೀಸ್ ಸರ್, ಗಾಡೀಲಿ ಸ್ವಲ್ಪ ಡ್ರಾಪ್ ಮಾಡಿ ಸರ್ ಹಾಸ್ಪಿಟ್ಲ್ ತನಕ. ವೇರಿಯೇಷನ್ ತಗೋ ಡೈಲಾಗಲ್ಲಿ, ಅಂತ ತಗೋಬಾರ್ದು. ಮಾತಾಡಿ ಸರ್ ಪ್ಲೀಸ್ ಸರ್, ಇಲ್ಲ ಅನ್ಬಿಡಿ, ಅರ್ಜೆಂಟ್ ಇದೆ. ನೋಡು ಅದನ್ನೇ ಸರ್, ಪ್ಲೀಸ್ ಸರ್ ಇಲ್ಲ ಅನ್ಬೇಡಿ, ಅರ್ಜೆಂಟ್ ಇದೆ. ಇದರಲ್ಲಿ ವೇರಿಯೇಷನ್ ಎಲ್ಲಿದೆ? ಪ್ಲೀಸ್ ಸರ್, ಅರ್ಜೆಂಟು ಸರ್, ಬೇರೆ ಬೇರೆ ಸರ್ ಪ್ಲೀಸ್ ಸರ್, ಅರ್ಜೆಂಟ್ ಇದೆ ಸರ್. ನನ್ನ ತಂಗಿ ಸರ್ ಪ್ಲೀಸ್ ಸರ್, ಅರ್ಜೆಂಟ್ ಇದೆ ಸರ್. ಯಾವ ಗಾಡಿಗಳು ಯಾವ ಗಾಡಿಗಳು? ಮಾತಾಡೋ ಡೈಲಾಗ್ನ ವೇರಿಯೇಷನ್ ತಗೋ. ಯಾವ ಗಾಡಿಗಳು ಬುಕ್ಕೇ ಆಗ್ತಿಲ್ಲ. ವೇರಿಯೇಷನ್ ಯಾವ ಗಾಡಿಗಳು ಬುಕ್ಕೇ ಆಗ್ತಿಲ್ಲ. ಒಂದ್ ಆಟೋನು ಬರ್ತಿಲ್ಲ. ಒಂದ್ ಆಟೋನು ಸ್ವಲ್ಪ ಮಾತಾಡೋ ತರ ಒಂದ್ ಮಾತಾಡೋ. ಆಟೋನು ಬರ್ತಾ ಇಲ್ಲ. ಬುಕ್ ಓದ್ಬೇಡ ನೀನು. ಒಂದ್ ಆಟೋನು ಬರ್ತಾ ಇಲ್ಲ. ಆಗ್ಲಿಂದ ನನ್ನ ತಂಗಿ ಸರ್, ಹೊಟ್ಟೆ ಅವಾಗಿಂದ ನನ್ನ ನೋವು ಬೇರೆ ಅದರಲ್ಲಿ ಫೀಲ್ ಅವಾಗ್ಲಿಂದ ನನ್ನ ತಂಗಿ ಹೊಟ್ಟೆ ಹೊಟ್ಟೆ ನೋವು ನೋವಿಂದ ಒದ್ದಾಡ್ತಿದ್ದಾಳೆ ಸರ್. ವೇರಿಯೇಷನ್ ತಗೊಳ್ಳೋ. ಹೊಟ್ಟೆ ನೋವಿಂದ ಒದ್ದಾಡ್ತಿದ್ದಾಳೆ ಸರ್. ಫುಡ್ ಪಾಯ್ಸನ್ ಆಗಿದೆ ಅನ್ಸುತ್ತೆ ಸರ್. ಫುಡ್ ಪಾಯ್ಸನ್ ಆಗಿದೆ ಅನ್ಸುತ್ತೆ. ಪ್ಲೀಸ್ ಸರ್, ಸ್ವಲ್ಪ ಗಾಡಿಯಲ್ಲಿ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಿ. ಪ್ಲೀಸ್ ಸರ್, ಸ್ವಲ್ಪ ಗಾಡಿ ಒಂದೇ ತರ ತಗೋಬೇಡ ಕಾಣಲ್ಲ. ಪ್ಲೀಸ್ ಸರ್, ಗಾಡಿ ಹಾಸ್ಪಿಟ್ಲ್ ತನಕ. ನೀನು ಪಾಠ ಓದ್ತಾ ಇದ್ಯಾ, ವೇರಿಯೇಷನ್ ಬೇಕಲ್ವಾ? ಹೊಟ್ಟೆ ನೋವು ಸರ್, ನೀನು ಹೊಟ್ಟೆ ನೋವು ಸರ್, ನೀನು ಹೆಂಗೆ ಮಾತಾಡ್ತಿರ್ತ? ಪ್ಲೀಸ್ ಸರ್, ಹೊಟ್ಟೆ ನೋವು ಸರ್, ಅವಾಗಿಂದ ಒದ್ದಾಡ್ತಿದ್ದಾಳೆ ಸರ್, ಗಾಡಿಯಲ್ಲಿದ್ದಾಳೆ ಸರ್, ಬನ್ನಿ ಸರ್, ಪ್ಲೀಸ್ ಸರ್. ನಮ್ಮ ಅಣ್ಣ ಇನ್ನೂ ಬಂದಿಲ್ಲಪ್ಪ, ಎಲ್ಲೋ ಅಂದ. ನಂಗೆ ಆಗ್ತಿಲ್ಲ ಕಣೋ, ಸುಸ್ತಾಗ್ತಿದೆ ಅಮ್ಮ. ಅಮ್ಮ ಅಣ್ಣ, ರಾಜ್ ಅಣ್ಣ ಅಂಗಡಿಲಿದ್ದಾನ, ಹೋಗಿ ನೋಡ್ಕೊಂಡು ಬಾರ. ಹೋಗೋ. ನೋಡ್ಕೊಂಡ್ಬರ್ತೀನಿ. ನೋಡ್ಕೊಂಡು ಬರ್ತೀನಿ. ನೀನು ಹುಷಾರು. ನೀನು ಹುಷಾರು. ರಿಕ್ವೆಸ್ಟ್ ಮಾಡ್ಬೇಡ. ಪ್ರಿಯಾ ಗಾಡಿಗಳು ಸ್ವಲ್ಪ ಮುಂದೆ ಬಾ. ಪ್ರಿಯಾ ಗಾಡಿಗಳು ಬುಕ್ಕಿಂಗ್ ಆಗ್ತಾ ಇಲ್ಲ. ಈಗ ನೀನು ಹೆಂಗೆ ಮಾಡ್ತಿದ್ದೆ ಗೊತ್ತಾ? ಪ್ರಿಯಾ ಗಾಡಿಗಳು ಬುಕ್ಕಿಂಗ್ ಆಗ್ತಲ್ಲ, ಸ್ವಲ್ಪ ಕಾಲಿನ ಹಿಂಗೆ ಪ್ರಿಯಾ ಗಾಡಿಗಳು ಬುಕ್ಕಿಂಗ್ ಆಗ್ತಾ ಇಲ್ಲ. ಅವಾಗಿಂದ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನಾನು ಅವಾಗಿಂದ ಅವ್ರ ಹತ್ರ ರಿಕ್ವೆಸ್ಟ್ ನೋಡ್ಬೇಕು. ನಾನು ಅವಾಗಿಂದ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕರ್ಕೊಂಡು ಹೋಗೋದಕ್ಕೆ ರೆಡಿ ಇಲ್ಲ. ಅವ್ರು ಕರ್ಕೊಂಡು ಹೋಗೋಕೆ ರೆಡಿ ಇಲ್ಲ. ನೋಡಿ ಸರ್, ಪಾಪ ಅವಳು ತಂಗಿ ಬಂದೇ ಬಿಟ್ಲು, ಒದ್ದಾಡ್ತಾ ಇದ್ದಾಳೆ ಸರ್. ಪ್ಲೀಸ್ ಸರ್, ಕರ್ಕೊಂಡು ಹೋಗಿ ಸರ್, ನಿಮ್ಗೆ ಪುಣ್ಯ ಬರುತ್ತೆ ಸರ್. ಪ್ಲೀಸ್ ಸರ್, ಅದು ಹೋಗು ಮಾಡು. ಓಡು ಸರ್, ಹತ್ರ ಬಾ ಸರ್. ನನ್ನ ತಂಗಿ ಬಂದೇ ಬಿಟ್ಲು, ಪುಣ್ಯ ಬರುತ್ತೆ. ಅರ್ಜೆಂಟ್ ನನ್ನ ತಂಗಿ ಬಂದೇ ಬಿಟ್ಲು, ಒದ್ದಾಡ್ತಾ ಇದ್ದಾಳೆ ಸರ್. ಸ್ವಲ್ಪ ಕರ್ಕೊಂಡು ಹೋಗಿ ಸರ್, ನಿಮಗೆ ಪುಣ್ಯ ಬರುತ್ತೆ. ಕೈ ಮುಗಿ ಪುಣ್ಯ ಬರುತ್ತೆ ಸರ್ ನಿಮಗೆ. ಪ್ಲೀಸ್ ಕರ್ಕೊಂಡು ಹೋಗಿ ಸರ್. ಪ್ಲೀಸ್ ಕರ್ಕೊಂಡು ಹೋಗಿ ಸರ್, ನಿಮಗೆ ಪುಣ್ಯ ಬರುತ್ತೆ. ರೆಡಿ. ಅಯ್ಯೋ ಏನ್ ಸರ್ ಮುಖ ನೋಡ್ತಿದ್ದೀರಾ? ನೋಡ್ತಿದ್ದೀರಾ? ಆವಾಗಲಿಂದ ವಾಯ್ಸ್ ಚೇಂಜ್ ಮಾಡಬೇಕು. ಈಗ ವಾಯ್ಸ್ ಚೇಂಜ್. ಏನ್ ಸರ್ ಮುಖ ನೋಡ್ತಿದ್ದೀರಾ? ಸರ್ ಮುಖ ನೋಡ್ತಿದ್ದೀರಾ? ಮನುಷ್ಯ ಸ್ವಲ್ಪನಾದ್ರು ಮನುಷ್ಯತ್ವ ಬೇಡವಾ? ಅಲ್ಲಿ ವಾಯ್ಸ್ ಚೇಂಜ್ ಮಾಡು. ಸ್ವಲ್ಪನಾದ್ರೂ ಮನುಷ್ಯತ್ವ ಇರ್ಬೇಕು ಸರ್. ಸ್ವಲ್ಪನಾದ್ರು ಮನುಷ್ಯತ್ವ ಇರಬೇಕು ಸರ್. ಅವಾಗಿಂದ ರಿಕ್ವೆಸ್ಟ್ ಮಾಡ್ತಿದ್ದೀನಿ ತಾನೆ. ವಾಯ್ಸ್ ಚೇಂಜ್ ಆಗ್ತಾ ಇರಬೇಕು. ವೇರಿಯೇಷನ್ ಡೈಲಾಗ್ ಎಲ್ಲ ಅಲ್ಲ. ಮಾನಿಟ್ರ್ ರೆಡಿ. ಓಡ್ಕೊಂಡು ಹೋಗಿ ಇಲ್ಲಿಂದ. ಅಲ್ಲ ಹತ್ರ ಹೋಗಿ. ಸರಿ, ಹತ್ರ ನೀನು ಫಸ್ಟ್. ನೀನು ಪಾಸ್ ಆಗು. ನೀನು ನನಗೆ ಕೂತ್ಕೊಳ್ಳೋಕೆ ಹೋಗೋದು. ಹೆಲ್ಮೆಟ್ ಎಲ್ಲಿದೆ? ಸ್ಲೋ. ಕರೆಕ್ಟಾಗಿ ಮಾಡ್ತಿದ್ಯಾ ಪ್ರಿಯಾ? ಕರೆಕ್ಟಾಗಿ ಮಾಡ್ತಿದ್ಯಾ? ಅರ್ಜೆಂಟಿಗೆ ಏನೂ ಕೇಳಿಸ್ತಿಲ್ಲ. ಅಯ್ಯೋ, ಅಲ್ಲಿ ಯಾವ ಪೊಲೀಸರು ಇರಲ್ಲ ಸರ್. ಪೊಲೀಸರಿಗೆ ಎಮರ್ಜೆನ್ಸಿ ಕೇಸ್ ಅಂದ್ರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ ಸರ್. ಅವರು ಮನುಷ್ಯರೇ. ಚೆನ್ನಾಗಿ ಮಾತಾಡೋ. ವೇರಿಯೇಷನ್ನೇ ಇಲ್ಲ, ಫ್ಲಾಟ್ ಆಗಿ ಹೋಗ್ತಾ ಇದೆ. ಅವರು ಮನುಷ್ಯರು ಸರ್. ಅವರು ಮನುಷ್ಯರೇ ಸರ್. ಎಮರ್ಜೆನ್ಸಿ ಅಂತ ಹೇಳಿದ್ರೆ ಅವ್ರಿಗೂ ಅರ್ಥ ಆಗುತ್ತೆ ಸರ್. ಎಮರ್ಜೆನ್ಸಿ ಅಂತ ಹೇಳಿದ್ರೆ ಅರ್ಥ
ದಯವಿಟ್ಟು ಮನೇಲಿ ಮಾತಾಡೋ ಥರ ಮಾತಾಡು. ಎಮರ್ಜೆನ್ಸಿ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಅಂತ ಅವ್ರಿಗೂ ಅರ್ಥ ಆಗುತ್ತೆ ಸರ್. ಅವ್ರಿಗೂ ಅರ್ಥ ಆಗುತ್ತೆ ಸರ್. ಹಾಂ ಏನು ಸರ್ ನೀವು ಮುಖ ನೋಡ್ತಾ ಇದ್ದೀರಾ? ಏನ್ ಸರ್ ನೀವು ಮುಖ ನೋಡ್ತಿದ್ದೀರಾ? ವಾಯ್ಸ್ ಏನು ಮಾಡು? ಏನ್ ಸರ್ ನೀವು ಹೇಳ್ತಿದ್ದೀನಿ ತಾನೇ? ಆಗ್ಲಿಂದ ಹೇಳ್ತೀನಿ ತಾನೆ? ಸ್ವಲ್ಪ ಮನುಷ್ಯತ್ವ ಇಲ್ಲ. ಸ್ವಲ್ಪ ಮನುಷ್ಯತ್ವ ಇಲ್ಲ ನಿಮಗೆ. ಏನು ಹೇಳ್ದೆ ಅರ್ಥ ಆಗಲಿಲ್ಲ ಪ್ರಿಯಾ. ದೇವರನ್ನ ಸರಿ ಕೇಳಿಸ್ಕೊಳ್ಳಿ. ಅದೆಲ್ಲ ಮಾತಾಡ್ತಿದ್ಯಾ? ಏನ್ ಮಾತಾಡ್ತಿದ್ಯಾ? ನನಗೆ ಬೈತೇನೋ? ನನಗೆ ಬೈತೀಯ? ಬೈಕೊಂಡು ನನಗೆ ಬೈತೀಯೇನೋ? ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ತಾನೆ? ಇಲ್ವಾ ಇನ್ ಬನ್ನಿ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ತಾನೆ? ಮತ್ತೆ ಯಾಕೆ ಬಾಯಿ ಬಂದಾಗ ಬೈತಿದ್ಯಾ? ಮತ್ತೆ ಬಾಯಿಗೆ ಬಂದಾಗ ಬೈತಿದ್ಯಾ? ಕರ್ಕೊಂಡು ಹೋಗಲ್ಲ. ಏನೋ ಮಾಡ್ತೀಯಾ? ಕರ್ಕೊಂಡು ಹೋಗಲ್ಲ. ಏನೋ ಮಾಡ್ತೀಯಾ? ಹಾ ಹೆಲ್ಮೆಟ್ ತಗೊಂಡ್ಬಂದ್ರೆ ಕರ್ಕೊಂಡು ಹೋಗ್ತೀನಿ. ಹೆಲ್ಮೆಟ್ ತಗೊಂಡ್ಬಂದ್ರೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಅಂದ್ರೆ ಇಲ್ಲ. ಹಾ ಅಷ್ಟೇ. ಹಾ ಏನೋ ನನಗೆ ಬೈತೀಯೇನೋ? ಸಾರಿ ಏನೋ ಇಷ್ಟೊಂದು ಮಾತಾಡ್ತಿದ್ಯಾ? ಅಲ್ಲ ನೋಡೋ, ಹೆಲ್ಮೆಟ್ ಇದ್ರೆ ಕರ್ಕೊ. ಅದೆಲ್ಲ ಹೇಳ್ಬೇಕಪ್ಪ. ಅದೇ ಇಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋ. ಯಾಕೆದಿಲ್ಲಿ ಹಿಂಗಂತ ಆಕ್ಷನ್. ಎಲ್ಲೋ ಅಣ್ಣ. ಏಯ್ ನೋವಲ್ಲಿ ಹೇಳೋ. ಎಲ್ಲೋ ಅಣ್ಣ ಅಲ್ಲ, ವೈಟ್ ಅಣ್ಣ. ಎಲ್ಲೋ ಅಣ್ಣ ಎಲ್ಲಿದ್ದಾನೆ ಕಣೋ? ಎಲ್ಲಿದ್ದಾನೆ ಕಣೋ ಅಣ್ಣ? ಅಮ್ಮ ಅಂತ ಇರ್ಬೇಕು. ರೆಡಿ ರೀ, ನೋವಲ್ಲಿ ಮಾತಾಡು. ಕಾಣಿಸ್ಲೇ ಇಲ್ಲ. ಕಷ್ಟದಲ್ಲಿರೋರ್ಗು ರೆಡಿ. ಸಾರಿ ಸರ್, ತಪ್ಪಾಯ್ತು. ಹೇಳ್ದೆ ತಾರೆ ಡೈಲಾಗ್ ಬರಲ್ಲ ಅಂದ್ರೆ ಹೇಳು ನನಗೆ ಅಂತ.